ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು 2020-21ನೆಯ ಸಾಲಿನ SSLC ವಾರ್ಷಿಕ ಪರೀಕ್ಷೆಗಾಗಿ ಬದಲಾದ ಸನ್ನಿವೇಶದಲ್ಲಿ ಬದಲಾದ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದೆ. ಒಟ್ಟು 2 ಪತ್ರಿಕೆಗಳಿರ್ತವೆ. ಪ್ರತಿ ಪತ್ರಿಕೆಯಲ್ಲಿಯೂ ಕೂಡ 3 ವಿಷಯಗಳನ್ನು ಒಳಗೊಂಡಿರುತ್ತೆ ಅನ್ನುವುದು ನಿಮಗೆಲ್ಲ ತಿಳಿದಿದೆ. ಪತ್ರಿಕೆ 1ರಲ್ಲಿ ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ ಮತ್ತು ಹಿಂದಿ ಭಾಷೆ ಒಳಗೊಂಡು ಒಟ್ಟು 120 ಅಂಕಗಳನ್ನು ಒಳಗೊಂಡಿದೆ. 2ನೇ ಪತ್ರಿಕೆ 3 ಕೋರ್ ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುತ್ತೆ: ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಒಟ್ಟು 120 ಅಂಕಗಳಿಗೆ 2ನೇ ಪತ್ರಿಕೆ ಒಳಗೊಂಡಿರುತ್ತೆ ಅನ್ನುವಂಥದ್ದು. ಪ್ರತಿ ಪ್ರಶ್ನೆ ಪತ್ರಿಕೆ ನಿಮಗೆ ಉತ್ತರಿಸಲಿಕ್ಕೆ OMR ಶೀಟ್ಗಳನ್ನು ಕೊಡಲಾಗ್ತದೆ ಅನ್ನುವಂಥದ್ದು ಕೂಡ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡೋಣ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳ ಸ್ವರೂಪಗಳನ್ನು ಮತ್ತು ಅವುಗಳಿಗೆ ಉತ್ತರಿಸಿಕೊಳ್ಳುತ್ತಾ ನಾವು ಹೋಗೋಣ. 2ನೇ ಪತ್ರಿಕೆಯಲ್ಲಿ 81ನೇ ಪ್ರಶ್ನೆಯಿಂದ ನಮ್ಮ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಆರಂಭಗೊಳ್ಳುತ್ತವೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವ 81ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಇಲ್ಲಿ ಉತ್ತರವನ್ನು ಗಮನಿಸೋದಾದರೆ, 1ನೇದು ನೀಲಿ ನೀರಿನ ನೀತಿ, 2 ಸಂಧಾನ ಮತ್ತು ಯುದ್ಧಗಳ ಮಾರ್ಗಸೂಚಿ, ಒಡೆದು ಆಳುವ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿ ಅನ್ನುವಂಥ 4 ಆಯ್ಕೆಗಳಿರುವುದನ್ನು ನೀವು ಇಲ್ಲಿ ಗಮನಿಸ್ತೀರಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಅದು ಯಾವುದು ಅಂತ ಹೇಳಿದರೆ ನೀಲಿ ನೀರಿನ ನೀತಿ ಅಂತ ಹೇಳ್ತೀವಿ. ಇಲ್ಲಿ ಸಂಧಾನ ಮತ್ತು ಯುದ್ಧಗಳ ಮಾರ್ಗ ನೀತಿಯನ್ನು ಅನುಸರಿಸಿದವರು ಯಾರು ಅಂತ ಹೇಳಿದರೆ ಬ್ರಿಟಿಷರು. ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಈ ನೀತಿಗಳನ್ನು ಬಳಸ್ಕೊಳ್ತಾರೆ. ಮತ್ತು ಒಡೆದಾಳುವ ನೀತಿಯನ್ನು ಕೂಡ ಅವರು ಬಳಸ್ಕೊಳ್ತಾರೆ. ದೇಶೀಯ ಸಂಸ್ಥಾನಗಳನ್ನು ತಮ್ಮ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿಯಾದಂಥ ನೀತಿಯನ್ನು ಅನುಸರಿಸ್ತಾರೆ. ಹಾಗೆ ಇನ್ನೊಂದು ನೀತಿಯನ್ನು ಬ್ರಿಟಿಷರು ಅನುಸರಿಸ್ತಾರೆ, ಅದು ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿ. ಇಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದಂಥ ನೀತಿ ಯಾವುದು ಅಂತ ಹೇಳಿದರೆ ಅದು ನೀಲಿ ನೀರಿನ ನೀತಿ ಅಂತ ಹೇಳಬೇಕಾಗತ್ತೆ ವಿದ್ಯಾರ್ಥಿಗಳೇ. ಓಕೆ, ಈಗ 82ನೇ ಪ್ರಶ್ನೆಯನ್ನು ನೋಡೋಣ. ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯಗೊಂಡ ಯುದ್ಧ. ಆಯ್ಕೆ 1 ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಯ್ಕೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಮೊದಲನೇ ಆಂಗ್ಲೋ ಸಿಖ್ ಯುದ್ಧ, ಮೊದಲನೇ ಕರ್ನಾಟಿಕ್ ಯುದ್ಧ. ಸರಿಯಾಗಿ ಈ ಆಯ್ಕೆಗಳನ್ನು ಓದಿಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧನೋ, ಆಂಗ್ಲೋ ಮರಾಠ ಯುದ್ಧನೋ, ಆಂಗ್ಲೋ ಸಿಖ್ ಯುದ್ಧನೋ ಅಥವಾ ಕರ್ನಾಟಿಕ್ ಯುದ್ಧಗಳು, ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿದ್ದೇ ಆದರೆ, ಅರ್ಥ ಮಾಡಿಕೊಂಡಿದ್ದೇ ಆದರೆ ಈ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರಿಸಬಹುದು ವಿದ್ಯಾರ್ಥಿಗಳೇ. ಸಾಲ್ಬಾಯ್ ಒಪ್ಪಂದ ಇದು ಮರಾಠ ಯುದ್ಧಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಉತ್ತರ ಯಾವುದು ಅಂತ ಹೇಳಿದರೆ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಿಮಗೆ ಗೊತ್ತಿದೆ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿದರೆ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅನ್ನುವಂಥದ್ದು. ಇನ್ನು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಿಖ್ಖರ ಜೊತೆಗೆ ನಡೀತದೆ. ಇದು ಲಾಹೋರ್ ಒಪ್ಪಂದದೊಂದಿಗೆ ಏನಾಗುತ್ತೆ ಕೊನೆಗೊಳ್ಳುತ್ತದೆ ಅನ್ನುವಂಥದ್ದು. ಇನ್ನು ಮೊದಲನೇ ಕರ್ನಾಟಿಕ್ ಯುದ್ಧ ಎಕ್ಸ್ ಲಾ ಚಾಪೆಲ್ ಅನ್ನುವಂಥ ಒಂದು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅನ್ನುವಂಥದ್ದು. ಹೀಗೆ ಇಲ್ಲಿ ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಂಥ ಯುದ್ಧ ಯಾವುದು ಅಂತ ಹೇಳಿದರೆ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ ಅಂಥೇಳಿ ನೀವಿಲ್ಲಿ ಗುರುತಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದು 82ನೇ ಪ್ರಶ್ನೆಗೆ ಉತ್ತರ. ಇನ್ನು ನಾವು 83ನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಅಂತ ಹೇಳಿದರೆ ಫೌಜದಾರಿ ಅದಾಲತ್ ಎಂದರೇನು ಅಂತ ಕೇಳಿದ್ದಾರೆ. ಎಂಬುದು ಏನು? ಮೊದಲು ನಾವು ಆಯ್ಕೆಗಳನ್ನು ನೋಡೋಣ. ನಾಗರಿಕ ನ್ಯಾಯಾಲಯ, ಕಂದಾಯ ನ್ಯಾಯಾಲಯ,
ಅಪರಾಧ ನ್ಯಾಯಾಲಯ, ಗ್ರಾಹಕ ನ್ಯಾಯಾಲಯ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅಪರಾಧ ನ್ಯಾಯಾಲಯ. ಫೌಜ್ದಾರಿ ಅದಾಲತ್ ಅಂದರೆ ಏನು, ಅಪರಾಧಿ ನ್ಯಾಯಾಲಯ ಅನ್ನುವಂಥದ್ದನ್ನು ನೀವಿಲ್ಲಿ ಗುರುತಿಸ್ಬೇಕಾಗ್ತದೆ. 84ನೇ ಪ್ರಶ್ನೆ ಏನಿದೆ ಅಂತ ಹೇಳಿದರೆ ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವನು ಯಾರು? ನೋಡ್ರಿ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವನು ಯಾರು ಅಂತ ಇದೆ. ಆಯ್ಕೆಗಳು ಹೇಗೆ? ವೆಲ್ಲೆಸ್ಲಿ, ಡಾಲ್ಹೌಸಿ, ಕಾರ್ನ್ವಾಲಿಸ್, ರಿಪ್ಪನ್ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ವೆಲ್ಲೆಸ್ಲಿ ಅಂಥೇಳಿ ನಾವು ಏನು ಮಾಡಬೇಕಾಗತ್ತೆ, ಇಲ್ಲಿ ಗುರುತಿಸ್ಬೇಕಾಗ್ತದೆ. ಲಾರ್ಡ್ ವೆಲ್ಲೆಸ್ಲಿ ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದ. ಟಿಪ್ಪು ಸುಲ್ತಾನನ ನಡುವೆ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೀತಾ ಇರುವಂಥದ್ದು 1799ರಲ್ಲಿ ನಡೆದಂಥ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಮರಣವನ್ನು ಹೊಂದುತ್ತಾನೆ ಅನ್ನುವಂಥದ್ದನ್ನು ನೀವು ಓದಿದ್ದೀರಿ ವಿದ್ಯಾರ್ಥಿಗಳೇ. ಈಗ 85ನೇ ಪ್ರಶ್ನೆಯನ್ನು ನಾವು ನೋಡೋಣ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದ ಸಾಮಾಜಿಕ ಸುಧಾರಕರು ಯಾರು ಅನ್ನುವಂಥದ್ದು. 4 ಆಯ್ಕೆಗಳು ಹೀಗಿವೆ: ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು, ದಯಾನಂದ ಸರಸ್ವತಿ ಅಂಥೇಳಿ. ವೇದಗಳಿಗೆ ಹಿಂದಿರುಗಿ, ನೋಡ್ರಿ ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಪ್ರಶ್ನೆ ಒಂದಿದೆ, ರಾಜಾರಾಮ್ ಮೋಹನ್ ರಾಯರು. ರಾಜಾರಾಮ್ ಮೋಹನ್ ರಾಯರು ಇವರು ಬ್ರಹ್ಮ ಸಮಾಜದ ಸ್ಥಾಪಕರು ಅನ್ನುವಂಥದ್ದು ನೀವು ತಿಳಿದುಕೊಂಡಿದ್ದೀರಿ. 2ನೇ ಆಯ್ಕೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬ ಸಮಾಜ ಸುಧಾರಕರು. ಇವರು ರಾಮಕೃಷ್ಣ ಮಿಷನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ನಾರಾಯಣ ಗುರು ಇವರು ಧರ್ಮಪಾಲನ ಯೋಗ ಗುರಂ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪಕರು. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ದಯಾನಂದ ಸರಸ್ವತಿ. ಇವರು ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿ ಒಂದು ಕರೆಯನ್ನು ನೀಡಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದಯಾನಂದ ಸರಸ್ವತಿ. ಇಲ್ಲಿ ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಅನ್ನುವಂಥದ್ದು ವಿದ್ಯಾರ್ಥಿ. 86ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅನ್ನುವಂಥದ್ದನ್ನು ಗಮನಿಸೋಣ. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ. ಆಯ್ಕೆಗಳು ಸಹಾಯಕ ಸೈನ್ಯ ಪದ್ಧತಿ, ಸಂಧಾನ ಮತ್ತು ಯುದ್ಧಗಳ ಮಾರ್ಗ ನೀತಿಯ ವಿರುದ್ಧ, ಒಡೆದು ಆಳುವ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು 4 ಆಯ್ಕೆಗಳಿದ್ದಾವೆ. ಪ್ರಶ್ನೆ, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ. ಸಹಾಯಕ ಸೈನ್ಯ ಪದ್ಧತಿಯ ವಿರುದ್ಧ ಅಲ್ಲ. ಏನಂತ ಹೇಳಿದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ ಅನ್ನುವಂಥದ್ದು ಈ ಪ್ರಶ್ನೆ ಅಲ್ಲ. ಸಂಧಾನ ಮತ್ತು ಯುದ್ಧಗಳ ಮಾರ್ಗ ನೀತಿ, ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ತಂದಂಥ ನೀತಿ, ಇದರ ವಿರುದ್ಧ ಅಲ್ಲ. ಹಾಗಾದರೆ ಒಡೆದು ಆಳುವ ನೀತಿ, ಇದು ಕೂಡ ಇದಕ್ಕೆ ಉತ್ತರ ಆಗೋದಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಯಾವುದಕ್ಕೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿಯ ವಿರುದ್ಧ. ತನ್ನ ದತ್ತು ಮಗನನ್ನು ಈ ಒಂದು ಝಾನ್ಸಿಯ ಒಂದು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ. ಅದಕ್ಕೆ ಅಡ್ಡಿಯಾಗಿದ್ದಂಥ ನೀತಿ ಯಾವುದು ಅಂತ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿ. ಈ ನೀತಿಯ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳೆ ಅನ್ನುವಂಥದ್ದನ್ನು ನೀವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಎಸ್, ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಏನಿದೆ ಅಂತ ಹೇಳಿದ್ರೆ ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮಾರ್ ಅವರು ಈ ಗುಂಪಿನ ನಾಯಕರು. ನೋಡ್ರಿ, ಸ್ವತಂತ್ರ ಹೋರಾಟಗಾರರಲ್ಲಿ ನಾವು ಅನೇಕ ಗುಂಪುಗಳನ್ನಾಗಿ ಮಾಡ್ತೀವಿ. ಅದು ತೀವ್ರಗಾಮಿಗಳ ಗುಂಪು, ಮಂದಗಾಮಿಗಳ ಗುಂಪು, ಕ್ರಾಂತಿಕಾರಿಗಳ ಗುಂಪು, ಗಾಂಧಿ ಯುಗ, ಹೀಗೆ ನಾವು ಏನು ಮಾಡ್ತೀವಿ, ಯುಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮಾ ಇವರು ಯಾವ ಗುಂಪಿಗೆ ಸೇರಿದವರು ಅಂತ, ಕ್ರಾಂತಿಕಾರಿಗಳ ಅಥವಾ ತೀವ್ರಗಾಮಿಗಳ ಅಥವಾ ಮಂದಗಾಮಿಗಳ ಅಥವಾ ಉಗ್ರಗಾಮಿಗಳ ಅಂತ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಏನು ಅಂತ ಹೇಳ್ತೀವಿ ಅಂತಂದರೆ ಕ್ರಾಂತಿಕಾರಿಗಳು ಅಂತ.
ತೀವ್ರಗಾಮಿಗಳು ಅಲ್ಲ, ಉಗ್ರಗಾಮಿಗಳು ಅಲ್ಲ, ಮಂದಗಾಮಿಗಳು ಕೂಡ ಅಲ್ಲ. ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮಾ ಅವರು ಈ ಒಂದು ಕ್ರಾಂತಿಕಾರಿಗಳ ಗುಂಪಿಗೆ ಸೇರಿದವರು ಅಂಥೇಳಿ ನೀವು ಇಲ್ಲಿ ಗುರುತಿಸ್ಬೇಕಾಗ್ತೈತಿ ವಿದ್ಯಾರ್ಥಿಗಳೇ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು? ಮಹಾತ್ಮ ಗಾಂಧಿ, ಎ.ಒ. ಹ್ಯೂಮ್, ಬಾಲ್ ಗಂಗಾಧರ್ ತಿಲಕ್, ಗೋಪಾಲ್ ಕೃಷ್ಣ ಗೋಖಲೆ. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ಹೇಳಿದರೆ ಎ.ಒ. ಹ್ಯೂಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನಿವೃತ್ತ ಅಧಿಕಾರಿ ಎ.ಒ. ಹ್ಯೂಮ್. ಈತ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಂಥೇಳಿ ನಾವು ಹೇಳ್ತೀವಿ. ಈ ಒಂದು ಆಯ್ಕೆಯನ್ನು ನೀವು ಗುರುತಿಸಬೇಕಾಗ್ತದೆ. ಇನ್ನು 89ನೇ ಪ್ರಶ್ನೆ ಏನಿದೆ ಅನ್ನುವಂಥದ್ದು, 89ನೇ ಪ್ರಶ್ನೆ ಏನಿದೆ ಅಂತ ಹೇಳಿದರೆ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪಿಸಿದವರು. ಆಯ್ಕೆಗಳು ಹೀಗಿದ್ದಾವೆ: ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಾಲ್ ಗಂಗಾಧರ್ ತಿಲಕ್ ಅಂಥೇಳಿ. ಇಲ್ಲಿ ಉತ್ತರ ಯಾವುದು ಅಂತ ಹೇಳಿದರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡ್ತಾರೆ ಅಂತಂದರೆ ಫಾರ್ವರ್ಡ್ ಬ್ಲಾಕ್ ಅಂಥೇಳಿ ಕರೀತಾರೆ. ಇವರನ್ನು ಪ್ರೀತಿಯಿಂದ ನೇತಾಜಿ ಅಂತಲೂ ಕೂಡ ಕರೀತಾರೆ ಅನ್ನೋದನ್ನು ತಿಳಿದುಕೊಂಡಿದ್ದೀರಿ. ಜೊತೆಗೆ ಒಂದು ಪ್ರತಿಷ್ಠಿತ ಹುದ್ದೆ ICS ಅನ್ನುವಂಥ ಒಂದು ಹುದ್ದೆಯನ್ನು ಈ ಒಂದು ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವುದಕ್ಕೋಸ್ಕರ ಅದನ್ನು ತ್ಯಾಗ ಮಾಡಿ ಹೋರಾಟದಲ್ಲಿ ಧುಮುಕ್ತಾರೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಬಾಲ್ ಗಂಗಾಧರ್ ತಿಲಕ್ ಗಣೇಶ ಜಯಂತಿ, ಶಿವಾಜಿ ಜಯಂತಿ, ದುರ್ಗಾ ಜಯಂತಿಗಳನ್ನು ಆಚರಣೆ ತರುವುದರ ಮೂಲಕ ಭಾರತೀಯರನ್ನು ಸಂಘಟನೆ ಮಾಡಿದ್ದನ್ನು ನೋಡ್ತೀವಿ. ಜವಾಹರ್ಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು. ನಂತರ B.R. ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಕಾನೂನು ಮಂತ್ರಿಗಳು. ಈಗ ನೋಡ್ತೀವಿ. ಆದರೆ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅಂಥೇಳಿ ನೀವು ಗುರುತಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಈಗ ನೆಕ್ಸ್ಟ್ ನೋಡೋಣ. 90ನೇ ಪ್ರಶ್ನೆ ಏನಿದೆ ಅಂತಂದರೆ ಲಾಲ್ ಲಜಪತ್ ರಾಯ್ ಈ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಯಾವ ಒಂದು ಸಂದರ್ಭದಲ್ಲಿ ಅವರು ಕೊಲ್ಲಲ್ಪಟ್ಟರು? ಲಾಲಾ ಲಜಪತ್ ರಾಯ್ ಅನ್ನುವಂಥದ್ದು. ಆಯ್ಕೆಗಳು: ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಅಲ್ಲ, ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಎಸ್, ಲಾಹೋರಿನಲ್ಲಿ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವರೇನಾಗ್ತಾರೆ ಅಂತ ಹೇಳಿದರೆ ಬ್ರಿಟಿಷರ ಒಂದು ಲಾಠಿ ಏಟಿಗೆ ಏನಾಗ್ತಾರೆ ಅಂತ ಹೇಳಿದರೆ ಅವರನ್ನು ಸಾವು ಅಪ್ತಾರೆ ಅನ್ನುವಂಥದ್ದು. ಅಸಹಕಾರ ಚಳವಳಿ ಅಲ್ಲ, ಉಪ್ಪಿನ ಸತ್ಯಾಗ್ರಹ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸೈಮನ್ ಆಯೋಗದ ವಿರುದ್ಧ ಲಾಹೋರಿನಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊಲ್ಲಲ್ಪಡ್ತಾರೆ ಅನ್ನುವಂಥದ್ದು, ಲಾಠಿ ಏಟಿಗೆ ಬಲಿಯಾಗ್ತಾರೆ ಅನ್ನುವಂಥದ್ದನ್ನು ನೀವು ಓದಿದ್ದೀರಿ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟು 91ನೇ ಪ್ರಶ್ನೆಯನ್ನು ನಾವು ನೋಡೋಣ. 91ನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮಹದ್ ಕೆರೆ ಮತ್ತು ಕಲಾರಂ ದೇವಾಲಯದ ಆಂದೋಲನಗಳು ಅಥವಾ ಚಳುವಳಿಗಳು ಇದನ್ನು ಪ್ರತಿಭಟಿಸಲು ಆಯೋಜಿಸಲಾಗಿತ್ತು. ಯಾವುದನ್ನು ಪ್ರತಿಭಟನೆ ಮಾಡುವುದಕ್ಕೋಸ್ಕರ ಮಹಡ್ ಕೆರೆ ಕಾಲಾರಂ ದೇವಾಲಯಗಳ ಚಳವಳಿಗಳನ್ನು ಹಮ್ಮಿಕೊಳ್ಳಲಾಯಿತು ಅನ್ನುವಂಥದ್ದು. ಇಲ್ಲಿ ಆಯ್ಕೆಗಳನ್ನು ನೋಡೋಣ. ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ, ವೇಲ್ಸ್ ರಾಜಕುಮಾರ ಭಾರತಕ್ಕೆ ಭೇಟಿ ಕೊಡುವುದರ ವಿರುದ್ಧ, ಕ್ರಿಪ್ಸ್ ಮಿಷನ್ ಪ್ರಸ್ತಾವನೆಗಳ ವಿರುದ್ಧ, ತದನಂತರ ಗಾಂಧಿಯನ್ನು ದಂಡಿಯಲ್ಲಿ ಬಂಧಿಸುವುದಕ್ಕೋಸ್ಕರ ಈ ಒಂದು ಚಳುವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತಾ ಅಂತ. ಇಲ್ಲಿ ಸರಿಯಾದ ಉತ್ತರ ಏನು ಅಂತ ಹೇಳಿದರೆ ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧ ಅಂತ. ಇವುಗಳನ್ನು ಹಮ್ಮಿಕೊಂಡವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಮಹದ್ ಕೆರೆಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ, ಅಂದರೆ ಆ ನೀರನ್ನು ಬಳಸಲಿಕ್ಕೆ ಅವಕಾಶ ಇರಲಿಲ್ಲ. ಈ ಕಲಾರಂ ದೇವಾಲಯದಲ್ಲಿ ಈ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ. ಇದನ್ನು ವಿರೋಧಿಸಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಚಳುವಳಿಗಳು ನಡೀತವೆ ಅನ್ನುವಂಥದ್ದನ್ನು ನೀವು ಓದಿದ್ದೀರಿ ವಿದ್ಯಾರ್ಥಿಗಳೇ. ಈಗ ನಾವು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. 92ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂಥೇಳಿ. 92ನೇ ಪ್ರಶ್ನೆ ಏನಿದೆ ಅಂತ ಹೇಳಿದರೆ ಸಂವಿಧಾನದ 42ನೆಯ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾದಂಥ ಪದಗಳು ಯಾವುವು ಅಂತ. ಮೊದಲನೇದ್ದು ಗಣರಾಜ್ಯ ಮತ್ತು ಪ್ರಜಾಪ್ರಭುತ್ವ, ಎರಡನೇದ್ದು ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂಥ ಪದಗಳು,
3 ಸಾರ್ವಭೌಮತ್ವ ಮತ್ತು ಪ್ರಜಾಪ್ರಭುತ್ವ, 4 ಪ್ರಾದೇಶಿಕ ಮತ್ತು ಜಾತ್ಯತೀತತೆ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಸಮಾಜವಾದಿ ಮತ್ತು ಜಾತ್ಯತೀತೆ ಅನ್ನುವಂಥ ಈ 2 ಪದಗಳನ್ನು ಸೇರಿಸಲಾಯಿತು 42ನೇ ತಿದ್ದುಪಡಿಯ ಮೂಲಕ ಅನ್ನುವಂಥದ್ದನ್ನು ನೀವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದು. ಚೆನ್ನಮ್ಮ ಎಲ್ಲಿ ದಂಗೆ ಎದ್ದಳು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೈಸೂರಿನಲ್ಲಿ ದಂಗೆ ಎದ್ದಳ ಚೆನ್ನಮ್ಮ, ಅಥವಾ ಕಿತ್ತೂರಿನಲ್ಲಿ ದಂಗೆ ಎದ್ದಳ, ಬೆಳಗಾವಿಯಲ್ಲಿ ದಂಗೆ ಎದ್ದಳ, ಅಥವಾ ಚಿತ್ರದುರ್ಗದಲ್ಲಿ ದಂಗೆ ಎದ್ದಳ ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಕಿತ್ತೂರಿನಲ್ಲಿ. ಆಕೆ ಹೆಸರು ಕಿತ್ತೂರಿನ ರಾಣಿ ಚೆನ್ನಮ್ಮ ಅಂತಲೇ ಇದೆ. ಆಕೆ ಹೆಸರಲ್ಲಿನೇ ಆ ಒಂದು ಪ್ರದೇಶದ ಹೆಸರಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಕಿತ್ತೂರಿನಲ್ಲಿ ಆಕೆ ಏನು ಮಾಡ್ತಾಳೆ, ದಂಗೆಯನ್ನು ಹೇಳ್ತಾಳೆ. ಈಕೆಗೆ ಸಾಥ್ ಕೊಟ್ಟಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ ಸಂಗೊಳ್ಳಿ ರಾಯಣ್ಣ ಅನ್ನುವಂಥದ್ದನ್ನು ನೀವು ಈಗಾಗಲೇ ಓದಿಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 94ನೇ ಪ್ರಶ್ನೆ ಏನು ಕೇಳ್ತದೆ ಅಂತ ಹೇಳಿದ್ರೆ, ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸಿದವರು ಯಾರು? ಇದು ಸ್ಥಾಪಿಸಿರುವುದು ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸಿರುವುದು ಏತಕ್ಕೆ? ಒಂದನೇದು ಪ್ರಾದೇಶಿಕ ಅಸಮತೋಲನ ತಡೆಯುವುದು, ಭ್ರಷ್ಟಾಚಾರ ತಡೆಯಲು, ಕೋಮುವಾದ ತಡೆಯಲು, ಅಸ್ಪೃಶ್ಯತೆಯ ಆಚರಣೆಯನ್ನು ತಡೆಯಲು. ಇಲ್ಲಿ ಉತ್ತರ ಯಾವುದು ಅಂತ ಹೇಳಿದರೆ ಭ್ರಷ್ಟಾಚಾರವನ್ನು ತಡೆಯುವುದಕ್ಕೋಸ್ಕರ ಈ ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಮತ್ತೊಂದು ಪ್ರಶ್ನೆ 95ನೇ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಭಾರತ ಸಂವಿಧಾನದ 51ನೇ ವಿಧಿಯ ಮೂಲ ಉದ್ದೇಶ ಅಂತ ಕೇಳಿದ್ದಾರೆ. ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವುದು, ಏಕರೂಪದ ಪಂಚಾಯಿತಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವುದು, ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುವಂಥದ್ದು. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಹೇಳಿದರೆ ಡಿ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡುವಂಥದ್ದು. ಇದು ಏನು ಅಂತ ಹೇಳಿದರೆ 51ನೇ ವಿಧಿ ಹೇಳುತ್ತೆ. ಇದರ ಆಧಾರದ ಮೇಲೇ ನಮ್ಮ ಭಾರತದ ವಿದೇಶಾಂಗ ನೀತಿ ರಚನೆ ಆಗಿರುವಂಥದ್ದು ಮತ್ತು ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಅದು ವ್ಯವಹರಿಸುವಂಥದ್ದು ಅನ್ನು ನಾವು ಓದಿದ್ದೇವೆ. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. 96ನೇ ಪ್ರಶ್ನೆ ಏನಿದೆ ಅಂಥೇಳಿ, 1996ರಲ್ಲಿ ರಷ್ಯಾ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದ್ದು. ಯಾವ 2 ದೇಶಗಳ ಒಪ್ಪಂದಕ್ಕೆ ರಷ್ಯಾ ಸಹಕಾರವನ್ನು ಕೊಡ್ತು ತಾಸ್ಕೆಂಟ್ ಒಪ್ಪಂದಕ್ಕೆ ಅಂತ? ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಪ್ಪಂದಕ್ಕೋ, ಶ್ರೀಲಂಕಾ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಚೀನಾ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ನಡುವಿನ ಒಪ್ಪಂದಕ್ಕ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಪ್ಪಂದಕ್ಕೆ ಇಲ್ಲಿ ಏನಾಗ್ತದೆ, ರಷ್ಯಾ ಸಹಕಾರವನ್ನು ಕೊಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ 97ನೇ ಪ್ರಶ್ನೆ ಏನು ಕೇಳಿದ್ದಾರೆ, ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು ಯಾವಾಗ ಇದನ್ನು ಅಂಗೀಕರಿಸಲಾಯಿತು ಅಂತ? ಡಿಸೆಂಬರ್ 10, 1948ರಂದು, ಡಿಸೆಂಬರ್ 15, 1949ರಂದು, ಮಾರ್ಚ್ 10, 1950ರಂದು, ಮಾರ್ಚ್ 15, 1952ರಂದು ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಡಿಸೆಂಬರ್ 10, 1948 ಸರಿಯಾದ ಉತ್ತರ. ಇದು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು ನೀವು ತಿಳಿದುಕೊಂಡಿದ್ದೀರಿ ಮತ್ತು ಇದನ್ನು ನೆನ್ಪಿಟ್ಕೊಳ್ಳಿ. 8ನೇ ಪ್ರಶ್ನೆಯನ್ನು ನೋಡೋಣ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಯಾವ ಅಂಗಸಂಸ್ಥೆಗೆ ಕರೀತಾರೆ ಅನ್ನುವಂಥದ್ದು? ಸಾಮಾನ್ಯ ಸಭೆಗೋ, ದತ್ತಿ ಸಮಿತಿಗೋ, ಭದ್ರತಾ ಮಂಡಳಿಗೋ ಅಥವಾ ಸಚಿವಾಲಯಕ್ಕೋ? ಸಚಿವ ಸಂಪುಟ ಅಂಥೇಳಿ ಭದ್ರತಾ ಮಂಡಳಿಗೆ ಇಲ್ಲಿ ಕರೀತಾರೆ. ಇಲ್ಲಿ ಸಾಮಾನ್ಯ ಸಭೆಯನ್ನು ಸಂಸತ್ತು ಅಂಥೇಳಿ ಕರೀತಾರೆ ಅನ್ನುವಂಥದ್ದು. ಅದರಲ್ಲಿ ಸರಿಯಾದ ಉತ್ತರ ಯಾವುದು? ಸಚಿವ ಸಂಪುಟ, ಸಿ ಸರಿಯಾದ ಉತ್ತರ. ಇನ್ನು 99ನೇ ಪ್ರಶ್ನೆ ಏನು ಕೇಳಿದ್ದಾರೆ, ಭಾರತೀಯ
ಸಂವಿಧಾನದ ಮುಖ್ಯ ಶಿಲ್ಪಿ ಅಂತ ಕೇಳಿದರೆ ಯಾರು ಅಂತ? ಅಂಬೇಡ್ಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಯಾವುದು ಇದರಲ್ಲಿ ಸರಿಯಾದ ಉತ್ತರ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ. ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಇವರನ್ನೇ ಸಂವಿಧಾನದ ಶಿಲ್ಪಿ ಅಂತ ಕೂಡ ಕರೀತಾರೆ ಅನ್ನುವಂಥದ್ದು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನದ ಶಿಲ್ಪಿ ಅಂತ ಕರೆಸಿಕೊಂಡವರು ಯಾರು ಅಂತ ಹೇಳಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥದ್ದು. ಜವಾಹರ್ಲಾಲ್ ನೆಹರು ಅಲ್ಲ, ಮಹಾತ್ಮ ಗಾಂಧಿ ಅಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್ ನಾವು ನೋಡೋಣ 100ನೇ ಪ್ರಶ್ನೆ. ದಿ ರಿಪಬ್ಲಿಕ್ ಎಂಬ ಪುಸ್ತಕವನ್ನು ಬರೆದವರು ಅರಿಸ್ಟಾಟಲ್, ಪ್ಲೇಟೋ, ಕಾರ್ಲ್ ಮಾರ್ಕ್ಸ್, ಆಗಸ್ಟ್ ಕಾಮ್ಟೆ ಅಂಥೇಳಿ. ಸರಿಯಾದ ಉತ್ತರ ಪ್ಲೇಟೋ ಅಂಥೇಳಿ ನೀವು ಇಲ್ಲಿ ಗುರುತಿಸಬೇಕಾಗ್ತದೆ. ಇನ್ನು 101ನೇ ಪ್ರಶ್ನೆ ಏನು ಕೇಳಿದ್ದಾರೆ? 101ನೇ ಪ್ರಶ್ನೆ ಇದೆ, ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರು? ರುದ್ರಪ್ಪ, ಬಸವಲಿಂಗಪ್ಪ, ಎಮ್ ಡಿ ನಂಜುಂಡಸ್ವಾಮಿ, ಎನ್ ಡಿ ಸುಂದರೇಶ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಎಮ್ ಡಿ ನಂಜುಂಡಸ್ವಾಮಿ ಸರಿಯಾದ ಉತ್ತರ. ಇನ್ನು 102ನೇ ಪ್ರಶ್ನೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಲಾದ ವರ್ಷ ಅಂತ ಕೇಳಿದ್ದಾರೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಲಾದಂಥ ವರ್ಷ 2006 ಸರಿಯಾದ ಉತ್ತರ. ಈಗ ನೆಕ್ಸ್ಟು 103ನೇ ಪ್ರಶ್ನೆಯನ್ನು ನಾವು ನೋಡೋಣ. 103ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಪೂರ್ವಘಟ್ಟದಲ್ಲಿನ ಅತ್ಯಂತ ಎತ್ತರವಾದ ಶಿಖರ. ಆನೆಮುಡಿ. ನೋಡ್ರಿ, ಈ ಆನೆಮುಡಿ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ. ಅರ್ಮಕೊಂಡ. ಎಸ್, ಇದು ಸರಿಯಾದ ಉತ್ತರ. ಪೂರ್ವ ಘಟ್ಟಗಳಲ್ಲಿ ಬರುವಂಥ ಅತ್ಯಂತ ಎತ್ತರವಾದಂಥ ಶಿಖರ ಅರ್ಮಕೊಂಡ ಅಂತ. ಗುರು ಶಿಖರ ಇದು ಅರಾವಳಿ ಬೆಟ್ಟದಲ್ಲಿರುವಂಥ ಅತ್ಯಂತ ಎತ್ತರವಾದಂಥ ಶಿಖರ. ನೀಲಗಿರಿ ಏನಪ್ಪ ಅಂತ ಹೇಳಿದರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಬಂದು ಸಂಧಿಸುವಂಥ ಸ್ಥಳ ಅಂತ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಅರ್ಮಕೊಂಡ. ಇದು ಸರಿಯಾದ ಉತ್ತರ. ಬಿ ಸರಿಯಾದ ಉತ್ತರ. ಎಸ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 104ನೆಯ ಒಂದು ಪ್ರಶ್ನೆ ಏನಾಗಿದೆ? ಕಾರ್ಗಿಲ್ಲಿನ ಬಳಿಯ ಡ್ರಾಸ್ ಪ್ರಖ್ಯಾತವಾಗಿರುವುದು ಏತಕ್ಕೆ? ಸ್ವಲ್ಪ ನೀವು ವಿಚಾರ ಮಾಡಿ ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳ್ತದೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶ ಹೊಂದಿರುವುದಕ್ಕೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿರುವುದಕ್ಕೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಪಡೆಯುವುದಕ್ಕೆ. ಓಕೆ, ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವುದಕ್ಕೆ ಇದಕ್ಕೆ ಉತ್ತರ ಏನು ಅಂತಂದರೆ, ನಿಮಗೆ ಗೊತ್ತಿದೆ, ರೂಲಿ ಅನ್ನುವಂಥ ಒಂದು ಪ್ರದೇಶ ಅತಿ ಕಡಿಮೆ ಮಳೆ ಬೀಳುವಂಥ ಒಂದು ಪ್ರದೇಶ. ಹಾಗಾದರೆ ಈ ಆಯ್ಕೆ ಅಲ್ಲ ಅಂತ. ಇನ್ನು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶ ನಿಮಗೆ ಗೊತ್ತಿದೆ, ರಾಜಸ್ಥಾನದ ಗಂಗಾನಗರ ಅನ್ನುವಂಥದ್ದು. ಹೌದಾ? ಗಂಗಾನಗರ ಇದು ಕೂಡ ಅಲ್ಲ ಅನ್ನುವಂಥದ್ದು. ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ, ಎಸ್ ಇದು ರೈಟ್. ಯಾವುದಂತಂದರೆ ಡ್ರಾಸ್. ಈ ಡ್ರಾಸ್ ಪ್ರದೇಶ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಅಂದರೆ ಅತ್ಯಂತ ಶೀತದಿಂದ ಕೂಡಿರುವಂಥ ಪ್ರದೇಶ ಭಾರತದಲ್ಲಿ. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವುದು ನಿಮಗೆ ಗೊತ್ತಿದೆ, ಈಶಾನ್ಯ ಭಾರತದಲ್ಲಿ ಮೌಸಿನ್ ರಾಮ್ ಅನ್ನುವಂಥ ಪ್ರದೇಶ. ಮೌಸಿನ್ ರಾಮ್ ಈ ಒಂದು ಪ್ರದೇಶ ಅತಿ ಹೆಚ್ಚು ಮಳೆ ಪಡ್ಕೊಳ್ತೈತೆ ಅನ್ನುವಂಥದ್ದು. ಇಲ್ಲಿ ಹಾಗಾದರೆ ಸರಿಯಾದ ಉತ್ತರ ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿರುವುದಕ್ಕೆ ಅನ್ನುವಂಥದ್ದನ್ನು ನೀವಿಲ್ಲಿ ಉತ್ತರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 105ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕಪ್ಪು ಮಣ್ಣು ಉತ್ಪತ್ತಿಯಾಗಿರುವುದು ಯಾವ ಶಿಲೆಗಳಿಂದ? ಕಪ್ಪು ಮಣ್ಣು. ಓಕೆ, ಸ್ಫಟಿಕ ಶಿಲೆಗಳು, ಬಸಾಲ್ಟ್ ಶಿಲೆಗಳಿಂದ, ಗ್ರಾನೈಟ್ ಶಿಲೆಗಳಿಂದ, ಕಲ್ಲಿದ್ದಲಿನಿಂದ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ಫಟಿಕ ಶಿಲೆಗಳಿಂದ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಸ್ಫಟಿಕ ಶಿಲೆಗಳಿಂದ ಉತ್ಪತ್ತಿ. ಗ್ರಾನೈಟ್ ಮತ್ತು ಬಸಾಲ್ಟ್ ಶಿಲೆಗಳಿಂದ ಕೆಂಪು ಮಣ್ಣು ಉತ್ಪತ್ತಿಯಾಗಿದೆ. ಗ್ರಾನೈಟ್ ಮತ್ತು ಬಸಾಲ್ಟ್ ಶಿಲೆಗಳಿಂದ ಕೆಂಪು ಮಣ್ಣು. ಆದರೆ ಸ್ಫಟಿಕ ಶಿಲೆಗಳಿಂದ
ಕಪ್ಪು ಮಣ್ಣು ಉತ್ಪತ್ತಿಯಾಗಿದೆ ಅನ್ನುವಂಥದ್ದನ್ನು ನೀವಿಲ್ಲಿ ತಿಳ್ಕೊಳ್ಳಿ ಮತ್ತು ಅದನ್ನೇ ಉತ್ತರಿಸಬೇಕಾಗ್ತದೆ. ಇನ್ನು ಬಿಳಿಲು ಬೇರುಗಳನ್ನು ಹೊಂದಿರುವ ಮರಗಳ ಕಾಡು. ಬಿಳಿಲು ಅಂದರೆ ಈಗ ಜೋತು ಬಿದ್ದಿರ್ತಾವೆ ಮರಗಳಿಗೆ, ಆ ಬೇರುಗಳು ಜೋತು ಬಿದ್ದಿರ್ತಾವಲ್ಲ ಅವುಗಳಿಗೆ ನಾವು ಬಿಳಿಲು ಅಂತ ಕರಿತೀವಿ. ಬಿಳಿಲು ಬೇರುಗಳು ಹೊಂದಿರುವ ಮರಗಳ ಕಾಡು ನಿತ್ಯ ಹರಿದ್ವರ್ಣ ಕಾಡುಗಳ ಅಲ್ಲ. ನಿತ್ಯ ಹರಿದ್ವರ್ಣ ಅಂದರೆ ವರ್ಷ ಪೂರ್ತಿ ಏನಾಗ್ತವೆ ಅಂತಂದರೆ ಇವು ಹಚ್ಚ ಹಸಿರಾಗಿರ್ತವೆ, ಯಾವುದೋ ಒಂದು ನಿರ್ದಿಷ್ಟ ಕಾಲದಲ್ಲಿ ಇವು ಎಲೆಗಳನ್ನು ಉದುರಿಸುವುದಿಲ್ಲ ಅನ್ನುವಂಥದ್ದನ್ನು ನೀವು ಓದಿದ್ದೀರಿ. ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಇವು ಎಲ್ಲ ಮರಗಳು ಏನು ಮಾಡ್ತವೆ, ಎಲೆಗಳು ಉದುರ್ತವೆ ಮತ್ತು ಒಂದು ಮಳೆಗಾಲ ಆರಂಭ ಆಗ್ತಿದ್ದಂಗೆ, ವಸಂತ ಋತು ಆರಂಭ ಆಗ್ತಿದ್ದಂಗೆ ಎಲೆಗಳು ಚಿಗುರ್ತವೆ ಅನ್ನುವಂಥದ್ದು. ಇನ್ನು ಪರ್ವತ ಕಾಡುಗಳು, ಪರ್ವತ ಬೆಟ್ಟಗಳಲ್ಲಿ ಕಂಡು ಬರುವಂಥ ಕಾಡುಗಳು, ಇವುಗಳಿಗೆ ಬಿಳಿಲುಗಳು ಹೊಂದಿರುವುದಿಲ್ಲ. ಇವು ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವಂಥ ಪ್ರಮುಖ ಕಾಡುಗಳು ಯಾವುವು ಅಂತಂದರೆ ಅವು ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತೀವಿ. ಇವುಗಳ ವಿಶೇಷತೆ ಏನು ಅಂತ ಹೇಳಿದರೆ, ಈ ಒಂದು ಮರಗಳಿಗೆ ಏನಿರ್ತವೆ, ಬಿಳಿಲುಗಳು ಇರ್ತವೆ ಅಂತ. ಈ ಬಿಳಿಲುಗಳು ಆ ಸಮುದ್ರದ ಒಳಗಡೆ ಇವು ಏನಾಗಿರ್ತವೆ, ಈ ಬಿಳಿಲುಗಳು ಚಾಚಿಕೊಂಡಿರ್ತವೆ ಅನ್ನುವಂಥದ್ದನ್ನು ನೀವು ತಿಳಿದುಕೊಂಡಿದ್ದೀರಿ. ಅದಕ್ಕಾದರೆ ಸರಿಯಾದ ಉತ್ತರ ಯಾವುದು, ಮ್ಯಾಂಗ್ರೋವ್ ಕಾಡುಗಳು ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ಮ್ಯಾಂಗ್ರೋವ್ ಕಾಡುಗಳು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ನದಿಗಳು ಹರಿತಿರ್ತವೆ, ಹರಿದು ಅವು ಬಂಗಾಳ ಕೊಲ್ಲಿಯನ್ನು ಹೆಚ್ಚಾಗಿ ಸೇರ್ತವೆ. ಆದರೆ ಇದಕ್ಕೆ ವಿರುದ್ಧವಾಗಿ ಕೆಲವೊಂದಿಷ್ಟು ನದಿಗಳು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳು ಕೂಡ ಇದ್ದಾವೆ. ಪರ್ಯಾಯ ಪ್ರಸ್ಥಭೂಮಿ ಪಶ್ಚಿಮಮುಖವಾಗಿ ಹರಿಯುವ ನದಿಗಳು ಮಹಾನದಿ ಮತ್ತು ಕೃಷ್ಣ ಅಲ್ಲ, ಇವು ಪೂರ್ವಕ್ಕೆ ಹರಿಯುವಂಥವು. ತುಂಗಭದ್ರಾ ಅಲ್ಲ, ಇವು ಕೂಡ ಪೂರ್ವಕ್ಕೆ ಹರಿಯುವಂಥವು. ನರ್ಮದಾ ಮತ್ತು ತಪತಿ, ಎಸ್ ಇದು ಸರಿಯಾದ ಉತ್ತರ. ಇದೇನಿದು ಸರಿಯಾದ ಉತ್ತರ. ಇವು ತಪತಿ ನದಿ ಮುಲ್ತಾಯ್ ಅನ್ನುವಂಥ ಪ್ರದೇಶದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುತ್ತದೆ. ನರ್ಮದಾ ಅಮರಕಂಟಕ ಅನ್ನುವಂಥ ಪ್ರದೇಶದಲ್ಲಿ ಹುಟ್ಟಿ ಅದು ಕೂಡ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಕಾವೇರಿ ಮತ್ತು ಪಾಲಾರ್ ಇವು ಕೂಡ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಸಿ ಅಂತ ನಾವು ಇಲ್ಲಿ ಹೇಳಬೇಕಾಗ್ತದೆ. ಇನ್ನು 108ನೇ ಪ್ರಶ್ನೆಯನ್ನು ಈಗ ನೋಡೋಣ. ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ ವಿಧಗಳು ಇರುವುದು. ವರ್ಗಾವಣೆ ಬೇಸಾಯ ಅಂದರೆ ನಿಮ್ಗೆ ಗೊತ್ತಿದೆ, ಕಾಡಿನ ಒಂದು ಭಾಗವನ್ನು ಸವರಿ ಅಲ್ಲಿ ಭೂಮಿಯನ್ನು ಉಳುಮೆ ಮಾಡುವಂಥದ್ದು ಮತ್ತು ಅದರ ಫಲವತ್ತತೆ ಕಡಿಮೆಯಾಗಿ ಮತ್ತೊಂದು ಕಡೆ ಹೋಗಿ ಅಲ್ಲಿ ಮತ್ತು ಕಾಡನ್ನು ಸವರಿ ಅಲ್ಲಿ ಉಳುಮೆ ಮಾಡುವಂಥದ್ದು. ಸ್ಥಿರ ಒಂದೇ ಕಡೆ ನಿಂತು ಬೇಸಾಯ ಮಾಡುವಂಥದ್ದು. ಇವೆರಡೂ ವಿಧಗಳು ಯಾವುದರ ಒಂದು ಭಾಗ, ವಾಣಿಜ್ಯ ಬೇಸಾಯದ ಭಾಗ ಅಲ್ಲ, ಸಾಂದ್ರ ಬೇಸಾಯದ ಭಾಗ ಅಲ್ಲ, ನೀರಾವರಿ ಬೇಸಾಯದ ಭಾಗ ಅಲ್ಲ, ಜೀವನಾಧಾರದ ಬೇಸಾಯದ ಭಾಗ. ಜೀವನಾಧಾರ ಬೇಸಾಯ ಅಂದರೆ ತನಗೂ ತನ್ನ ಕುಟುಂಬಕ್ಕೆ ಆಗುವಷ್ಟು ಮಾತ್ರ ಭೂಮಿಯನ್ನು ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವಂಥದ್ದು, ಅದು ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಅಧಿಕ ಬಂಡವಾಳ ಅಧಿಕ ಕಾರ್ಮಿಕರನ್ನು ತೊಡಗಿಸಿಕೊಂಡು ಮಾಡುವಂಥದ್ದು ಸಾಂದ್ರ ಬೇಸಾಯ. ನೀರಾವರಿ ಹೆಚ್ಚಿಗಿರುವಂಥ ಪ್ರದೇಶದಲ್ಲಿ ಮಾಡುವಂಥ ಬೇಸಾಯ, ವಾಣಿಜ್ಯ ಲಾಭದ ದೃಷ್ಟಿಯಿಂದ ಮಾಡುವಂಥ ಬೇಸಾಯ ಅಂತ ಹೇಳ್ತೀವಿ. ಇಲ್ಲಿ ಸರಿಯಾದ ಉತ್ತರ ಡಿ, ಜೀವನಾಧಾರಿತ ಬೇಸಾಯ. ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ಈಗ ನೋಡ್ತಾ ಹೋಗೋಣ. 109ನೆಯ ಒಂದು ಪ್ರಶ್ನೆ ಯಾವುದು ಅಂತಂದರೆ ಭಾರತದ ಹೆಬ್ಬಾಗಿಲು. ಎಸ್, ಭಾರತದ ಹೆಬ್ಬಾಗಿಲು ಅಂತ ಯಾವುದಕ್ಕೆ ಕರಿತೀವಿ ಅಂತ ಹೇಳಿದರೆ ಇಲ್ಲಿ ದೆಹಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈ ನೋಡಿ, ಈ ಮುಂಬೈ ಸರಿಯಾದ ಉತ್ತರ. ಮುಂಬೈ ಸರಿಯಾದ ಉತ್ತರ. ಭಾರತದ ಹೆಬ್ಬಾಗಿಲು ಅಂಥೇಳಿ ಅದನ್ನು ಕರಿತೀವಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 110ನೇ ಪ್ರಶ್ನೆ. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಲ್ಲಿ ಖಾಸಗಿಯಾಗಿರುವಂಥದ್ದು ಯಾವುದು? ಹಲವಾರು ಖಾಸಗಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಇದ್ದಾವೆ ಮತ್ತು ಸರ್ಕಾರದ ಸ್ವಾಮ್ಯ ಕಾರ್ಖಾನೆಗಳು ಕೂಡ ಇದ್ದಾವೆ. ಬೊಕ್ಯಾರೋ ಇದು ಸರ್ಕಾರದ್ದು, ಸೇಲಂ ಇದು ಕೂಡ ಸರ್ಕಾರದ್ದು, ಬಿಲಾಯಿ ಇದು ಕೂಡ ಸರ್ಕಾರದ್ದು. ಬಿಲಾಯಿ ಮತ್ತು ಬೊಕ್ಯಾರೋ ಈ ಎರಡೂ ಕಾರ್ಖಾನೆಗಳಿಗೆ ರಷ್ಯಾ ಸಹಾಯ ಮಾಡಿದ್ದನ್ನು ನಾವು ಓದಿದ್ದೀವಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇಸ್ಪಾತ್. ಯಾವುದು? ಇಸ್ಪಾತ್ ಉಕ್ಕಿನ ಕಾರ್ಖಾನೆ. ಇದು ಖಾಸಗಿ ಒಂದು ಉಕ್ಕಿನ ಕಾರ್ಖಾನೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡೋಣ. 111ನೇ ಪ್ರಶ್ನೆ ಯಾವುದು ಅಂತ ಹೇಳಿದರೆ 111ನೇ ಪ್ರಶ್ನೆ, ಇವುಗಳಲ್ಲಿ ಕಡಲ ಕೊರೆತವನ್ನು ತಡೆಗಟ್ಟುವ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ. ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟುವಂಥದ್ದು, ತೀರಗಳಲ್ಲಿ ಮರಳಿನ ಗಣಿಗಾರಿಕೆಯನ್ನು ತಡೆಯುವುದು,
ದೊಡ್ಡ ದೊಡ್ಡ ಅಣೆಕಟ್ಟೆ ಮತ್ತು ರಿಸರ್ವಾಯರ್ಗಳ ನಿರ್ಮಾಣಗಳನ್ನು ತಡೆಯುವುದು, ಎತ್ತರದ ವಸತಿ ಕಟ್ಟಡಗಳನ್ನು ನಿರ್ಮಿಸುವುದು. ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ತೀರಗಳಲ್ಲಿ ಮರಳಿನ ಗಣಿಗಾರಿಕೆಯನ್ನು ತಡೆಗಟ್ಟುವಂಥದ್ದು ಏನಂತ ಹೇಳಿದ್ರೆ ಸರಿಯಾದ ಉತ್ತರ. ಇದನ್ನು ನೀವು ಇಲ್ಲಿ ಗುರುತಿಸಬೇಕಾಗ್ತೈತಿ ವಿದ್ಯಾರ್ಥಿಗಳೇ. ಇನ್ನು 12ನೇ ಪ್ರಶ್ನೆ ಏನು? 112ನೇ ಪ್ರಶ್ನೆ, ಭಾರತದಲ್ಲೇ ಅತ್ಯಂತ ಹಳೆಯ ಮತ್ತು ಈಗಲೂ ಚಾಲ್ತಿಯಲ್ಲಿರುವ ವೃತ್ತಪತ್ರಿಕೆ. ಎಸ್, ಅದು ಯಾವುದು ಅಂತ ಹೇಳಿದ್ರೆ ಇದು ಬಾಂಬೆ ಸಮಾಚಾರ. ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ ಅಂದರೆ ನಾವು ಬಾಂಬೆ ಸಮಾಚಾರ. ಈಗಲೂ ಕೂಡ ರೂಢಿಯಲ್ಲಿ ಇರುವಂಥ ಒಂದು ಪತ್ರಿಕೆ ಬಾಂಬೆ ಸಮಾಚಾರ. ಇನ್ನು ನೆಕ್ಸ್ಟು, ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಪ್ರಮುಖ ಬಂದರು. ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂಥ ಪ್ರಮುಖ ಬಂದರು. ಕೋಲ್ಕತ್ತಾ ಇದು ಪಶ್ಚಿಮ ಬಂಗಾಳದಲ್ಲಿದೆ, ಎನ್ನೋರ ಇದು ತಮಿಳುನಾಡಿನಲ್ಲಿದೆ, ವಿಶಾಖಪಟ್ಟಣ ಇದು ಆಂಧ್ರ ಪ್ರದೇಶದಲ್ಲಿದೆ, ಪೋರ್ಟ್ ಬೇರ್ ಎಸ್ ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಇರುವಂಥ ಒಂದು ಪ್ರಮುಖ ಬಂದರು ಅಂತ ಹೇಳ್ತೀವಿ. ಅಂದರೆ ಸರಿಯಾದ ಉತ್ತರ ಪೋರ್ಟ್ ಬ್ಲೇರ್ ಇಲ್ಲಿ ಸರಿಯಾದ ಉತ್ತರ. ಇನ್ನು 114ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತ ಏನು ಅಂತ ಕೇಳಿದ್ದಾರೆ. ಒಟ್ಟು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ, ಅಲ್ಲ ತಲಾ ಆದಾಯ. ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ಆದಾಯ. ಒಂದು ದೇಶದ ಜನರ ಸರಾಸರಿ ಆದಾಯ ತಲಾ ಆದಾಯ ಅಂತ ಹೇಳ್ತೀವಿ. ಜೀವನ ಮಟ್ಟ, ಜೀವಿತಾವಧಿ. ಇಲ್ಲಿ ಸರಿಯಾದ ಉತ್ತರ ತಲಾ ಆದಾಯ. ಇನ್ನು ನೆಕ್ಸ್ಟ್ 115ನೇ ಪ್ರಶ್ನೆಯನ್ನು ನೋಡೋಣ. 115ನೇ ಪ್ರಶ್ನೆ, ಆಶ್ರಯ ಯೋಜನೆಯನ್ನು ಜಾರಿಗೆ ತಂದ ಉದ್ದೇಶ. ಆಶ್ರಯ, ಅದು ಹೆಸರೇ ಹೇಳ್ತೈತೆ ನೋಡ್ರಿ, ಆಶ್ರಯ. ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸುವಲು ಅಲ್ಲ, ವಸತಿಹೀನರಿಗೆ ಮನೆ ಒದಗಿಸುವಲು. ಸರಿಯಾದ ಉತ್ತರ ಯಾವುದಿಲ್ಲಿ? ವಸತಿಹೀನರಿಗೆ ಮನೆಯನ್ನು ಒದಗಿಸುವುದು. ಕೃಷಿ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಒದಗಿಸುವುದು. ಅನಕ್ಷರಸ್ಥರಿಗೆ ಶಾಲೆಗಳನ್ನು ಸ್ಥಾಪಿಸುವುದು. ಇಲ್ಲಿ ಸರಿಯಾದ ಉತ್ತರ ಬಿ, ವಸತಿಹೀನರಿಗೆ ಮನೆ ಒದಗಿಸುವಲು. ಇದನ್ನು ಜಾರಿಗೆ ತಂದಿದ್ದಾರೆ. ಇನ್ನು 116ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ, ದೇಶಾದ್ಯಂತ ಒಂದೇ ತೆರನಾದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತಂದ ಸಂವಿಧಾನದ ತಿದ್ದುಪಡಿ. ಎಸ್, ಯಾವುದು ಅಂತ ಹೇಳಿದರೆ 1993ರ 73ನೇ ತಿದ್ದುಪಡಿ. ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡೋಣ. 117ನೇ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಬ್ಯಾಂಕ್ ಖಾತೆದಾರನು ಒಂದು ದಿನದಲ್ಲಿ ಎಷ್ಟು ಬಾರಿಯಾದರೂ ಹಣವನ್ನು ಜಮಾ ಮಾಡುವ ಮತ್ತು ಹಿಂಪಡೆಯುವ ಅವಕಾಶ ಹೊಂದಿರುವ ಖಾತೆ. ಎಸ್, ಈಗ ನೋಡೋಣ ಆಪ್ಷನ್ಸ್ಗಳನ್ನು ನೋಡೋಣ. ಉಳಿತಾಯ ಖಾತೆ ಅಲ್ಲ, ಇದು ಒಂದು ನಿರ್ದಿಷ್ಟ ವೇತನ ಹೊಂದಿದ್ದಂಥವರು, ಪಿಂಚಣಿ ಪಡೆಯುವಂಥವರು, ವಿದ್ಯಾರ್ಥಿ ವೇತನ ಪಡೆಯುವಂಥವರಿಗೆ ಇರುವಂಥ ಒಂದು ಖಾತೆ. ಇದು ಅಲ್ಲ. ಚಾಲ್ತಿ ಖಾತೆ, ಎಸ್, ಇದು ಸರಿಯಾದ ಉತ್ತರ. ಇಲ್ಲಿ ವ್ಯಾಪಾರಸ್ಥರು, ಉದ್ದಿಮೆದಾರರು ಎಷ್ಟು ಬೇಕಾದಷ್ಟು ಸಲ ಒಂದು ದಿನದಲ್ಲಿ ಹಣವನ್ನು ಇಡ್ಬೋದು ಮತ್ತು ಅದನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು. ಆದರೆ ಸರ್ಕಾರ, ಇದು ಬ್ಯಾಂಕ್ ಏನು ಮಾಡ್ತದೆ, ಇದಕ್ಕೆ ನಿರ್ದಿಷ್ಟವಾದಂಥ ಸೇವಾ ಶುಲ್ಕವನ್ನು ಒದಗಿಸ್ತದೆ ಅನ್ನುವಂಥದ್ದು. ಆವರ್ತ ಠೇವಣಿ ಖಾತೆ ಅಲ್ಲ, ತಿಂಗಳ ಒಂದಿಷ್ಟು ಹಣವನ್ನು ಮುಂದಿನ ಯಾವುದೋ ಒಂದು ಉದ್ದೇಶವನ್ನು ಈಡೇರಿಕೆಗಾಗಿ ಇಡಕ್ಕಂತ ಹೋಗುವಂಥದ್ದು. ನಿಶ್ಚಿತ ಒಂದು ನಿರ್ದಿಷ್ಟ ಅವಧಿಗೆ ಒಂದು ನಿರ್ದಿಷ್ಟ ಹಣವನ್ನು ಇಡುವಂಥದ್ದು, ಫಿಕ್ಸ್ಡ್ ಡಿಪಾಸಿಟ್ ಮಾಡುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಚಾಲ್ತಿ ಖಾತೆ ಅಂಥೇಳಿ ನೀವು ಉತ್ತರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು 118ನೇ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅಂಚೆ ಕಚೇರಿ. ಭಾರತೀಯ ಸ್ಟೇಟ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್, ಭೂ ಅಭಿವೃದ್ಧಿ ಬ್ಯಾಂಕ್ ಅಲ್ಲ. ಸರಿಯಾದ ಉತ್ತರ ಅಂಚೆ ಕಚೇರಿ. ಭಾರತೀಯ ರಿಸರ್ವ್ ಬ್ಯಾಂಕನ್ನು ನಾವೇನಂತ ಕರಿತೀವಿ? ಬ್ಯಾಂಕುಗಳ ತಾಯಿ ಅಂತಲೂ ಕೂಡ ನಾವು ಕರಿತೀವಿ. ನೆಕ್ಸ್ಟು ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡೋಣ. 119ನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಈ ದಿನದಂದು ಆಚರಿಸಲಾಗುತ್ತದೆ. 15ನೇ ಮಾರ್ಚ್ ರಂದು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋಣ. 120ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಗ್ರಾಹಕರ ರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ 1986 ಸರಿಯಾದ ಉತ್ತರ.
ಇದಿಷ್ಟು ಪ್ರಶ್ನೆಗಳು 40 ಬಹು ಆಯ್ಕೆ ಪ್ರಶ್ನೆಗಳನ್ನು ನೀವು ನೋಡಿದಿರಿ ವಿದ್ಯಾರ್ಥಿಗಳೇ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನಮಗೆ ತಿಳಿದು ಬರುವುದು ಏನು ಅಂತ ಹೇಳಿದರೆ, ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ನೇರವಾಗಿರುತ್ತೆ, ಅಷ್ಟೊಂದು ಕ್ಲಿಷ್ಟಕರವಾಗಿರುವುದಿಲ್ಲ ಮತ್ತು ಪ್ರಶ್ನೆಗಳನ್ನು ಸುತ್ತಿ ಬಳಸಿ ಕೇಳದೇ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸಾಧ್ಯವಾದಷ್ಟು ಅಭ್ಯಾಸದ ಪ್ರಶ್ನೆಗಳನ್ನು ನೀವು ಮನನ ಮಾಡಿಕೊಳ್ಬೇಕು, ಅವುಗಳಿಗೆ ಉತ್ತರಗಳನ್ನು, ಜೊತೆಗೆ ನೇರವಾದಂಥ ಪ್ರಶ್ನೆಗಳು ಸಾಧ್ಯವಾದಷ್ಟು ನೀವು ಓದ್ಕೊಳ್ಬೇಕು ಅನ್ನುವುದನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೂಚಿಸ್ತದೆ. ಇದನ್ನು ಆಧಾರವಾಗಿಟ್ಟುಕೊಂಡು ಅಭ್ಯಾಸ ಮಾಡಿ ನಿಜವಾಗಲೂ ಕೂಡ ನೀವು ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಸಲಹೆಗಳಿದ್ದರೆ, ಏನಾದರೂ ಕ್ವಶನ್ಸ್ಗಳಿದ್ದರೆ ನೀವು ಈ ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಿ ಪ್ರಶ್ನೆಗಳನ್ನು ಕೇಳಿ ಸಾಧ್ಯವಾದಷ್ಟು ಉತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.